ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷ ಮುಂದುವರೆದಿದ್ದು, ಕಾಡಾನೆ ದಾಳಿಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಕುಡಿಯರ ಗಿರೀಶ್ ಅವರ ಪುತ್ರಿ ಪೂಜಾ ಮಡಿಕೇರಿಯ ಸಂತ ಮೈಕಲರ ಶಾಲೆಯಲ್ಲಿ ಪಿಯುಸಿ ವ್ಯಾಸಂಗ ಮಾಡ್ತಿದ್ದಳು. ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದ ಪೂಜಾ ಶನಿವಾರ ಸಂಜೆ ಬೆಟ್ಟತೂರು ಗ್ರಾಮದಲ್ಲಿರುವ ತನ್ನ ಮನೆಗೆ ನಡೆದುಕೊಂಡು ಹೋಗ್ತಿರುವಾಗ ಕಾಡಾನೆ ದಾಳಿ ನಡೆಸಿತ್ತು. ಪರಿಣಾಮ ವಿದ್ಯಾರ್ಥಿನಿ ಪೂಜಾ ಸ್ಥಳದಲ್ಲೇ ಸಾವನ್ನಪ್ಪಿದಳು. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಮೃತ ವಿದ್ಯಾರ್ಥಿನಿಯ ಮರಣೋತ್ತರ ಪರೀಕ್ಷೆಯನ್ನು ರಾತ್ರಿಯೇ ಮುಗಿಸಿ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿ ಒಂದಿಷ್ಟು ಪರಿಹಾರದ ಚೆಕ್ ಕೊಟ್ಟು ಜನರ ಆಕ್ರೋಶದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಆದರೆ ಬೆಳಗ್ಗೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಕೊಡಿಸಲು ಬೆಟ್ಟತೂರು ಮದೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಜನರು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಅರಣ್ಯಾಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಮದೆನಾಡು ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಬರಬೇಕೆಂದು ಪಟ್ಟು ಹಿಡಿದರು. ಪರಿಣಾಮ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರ ಮನವೊಲಿಕೆಗೂ ಜಗ್ಗದ ಪ್ರತಿಭಟನಾಕಾರರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ಮತ್ತು ಕಾಡಾನೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿದಂತೆ ರೈತ ಸಂಘಟನೆಯ ನಾಯಕರು ಸ್ಥಳದಲ್ಲಿದ್ದರು. ಸರ್ ಎಂಪಿ ಬಂದಿದ್ದಾರೆ, ಶಾಸಕರಲ್ಲಿ ರಾಷ್ಟ್ರ ಈಶ್ವರ ಖಂಡ್ರಿಗೆ ಇವತ್ತು ಭಾಳ ಪ್ರಮುಖವಾದ ಬೇಡಿಕೆ ಏನಂದರೆ ಈ ಮದೆ ಪಂಚಾಯಿತಿ ಬೆಟಗೇರಿ ಬೆಟ್ಟತೂರು ಇದರಲ್ಲಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಫಸ್ಟ್ PUC ಓದ್ತಿರುವಂಥ ಒಂದು ಹೆಣ್ಮಗಳು ನಿನ್ನೆ ಆನೆ ದಾಳಿಗೆ ತುತ್ತಾಗಿ ಮರಣವನ್ನು ಅಪ್ಪಿದ್ದಾರೆ ನಿನ್ನೆ ಸಂಜೆ. ಆದರೆ ಅದರ ಯಾವುದೋ ಮಾಹಿತಿಯನ್ನು ಕೊಡದೆ ಏಕಾಏಕಿ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಬಂದು ರಾತ್ರಿ ಕಾನೂನು ಇದೆಯೋ ಇಲ್ಲವೋ ಅವರನ್ನು ನೋಡಿಕೊಂಡು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ರಾತ್ರಿ 1 ಗಂಟೆಗೆ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಕ್ರಿಮೇಷನ್ ಮಾಡುವಂಥದ್ದು. ಅಷ್ಟೊತ್ತಿಗೆ ಅಲ್ಲಿ ಇರುವಂಥವರು ಸ್ವಲ್ಪ ಗಲಾಟೆ ಮಾಡಿದಾಗ 5 ಲಕ್ಷದ ಒಂದು ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ಕಿಗೆ ಸಹಿ ಮಾಡಿಲ್ಲ, ಹಾಗೇ ಕೊಟ್ಟಿದ್ದಾರೆ. ಅಲ್ಲಿ ಮನೆಯಲ್ಲಿ ಹೋಗಿ ನೋಡುವಾಗ ಸಹಿ ಇಲ್ಲ. ಮತ್ತೆ ಅಲ್ಲಿ ಗಲಾಟೆ ಮಾಡಿದಾಗ ರಾತ್ರಿ ಮತ್ತು ಡ್ಯೂಲಿ ಸೈನ್ಡ್ ಚೆಕ್ಕನ್ನು ತಂದು ಕೊಟ್ಟಿದ್ದಾರೆ 5 ಲಕ್ಷ ರೂಪಾಯಿ. ಆದರೆ DFO ಏನು ಆನೆಗಳನ್ನು ಹಿಡಿಲಿಕ್ಕೆ ವ್ಯವಸ್ಥೆಗಳು ಏನು ಮಾಡಬೇಕು ಏನೂ ಮಾಡದೆ ಬೆಳಗ್ಗೆ 8:30 ನಾವೆಲ್ಲ ಒಂದು 10:00 ತಲುಪಿದ್ದು. ಅಷ್ಟು ಹೊತ್ತಾದರೂ ಅವರು ಸ್ಪಾಟಿಗೆ ಬರಲೇ ಇಲ್ಲ. ಕೊನೆಗೆ ದೂರವಾಣಿ ಅಲ್ಲಿ ಸಿಗೋದೂ ಇಲ್ಲ, ಕಷ್ಟದಲ್ಲಿ ಸಿಕ್ಕಿತ್ತು. ಆ ಸಿಕ್ಕಿದ ಮೇಲೆ ಅವರು ಈಗ ಹೊಡ್ತಾ ಇದ್ದೀನಿ, ಮ್ಯಾರಥಾನ್ ಓಡ್ತಾ ಇದ್ದೀನಿ, ಏನೇನೋ ಮಾತಾಡೋದು. ಬೇಡಿಕೆ ಇಟ್ಟದ್ದು ಇಷ್ಟೇ. ಇನ್ನು ಬ್ಯಾಲೆನ್ಸ್ ಏನು 20 lakhs ದುಡ್ಡು ಭಾಳ ಇಂಪಾರ್ಟೆಂಟ್. ಅವಳಿಗೆ ಅದನ್ನು ಅವರ ಅಕೌಂಟಿಗೆ ಕೊಡಬೇಕು. ಅದರ ಜೊತೆಗೆ ಭಾಳ ಬಡತನದಿಂದ ಇದೆ ಆ ಪರಿಶಿಷ್ಟ ಪಂಗಡದ್ದು. ಬಹುಶಃ SLCಯಲ್ಲಿ 92% ಮುಂದೆ ಆಯ್ತಲ್ವ. ಆ ಒಂದು ಇದರಲ್ಲಿ ಮುಂದೆ ಏನಾಗ್ತಿದ್ಲು ಈ ದೇಶದಕ್ಕೆ ಒಂದು ಹೆಸರು ತರೋ ಹೆಣ್ಮಗಳಾಗಿ ಬೆಳೀತಾ ಇರ್ಬೋದಿತ್ತೇನೋ. ಹಾಗಾಗಿ ಬಡತನದಲ್ಲಿರೋ ಆ ಕುಟುಂಬಕ್ಕೆ ಒಂದು ಕಾಂಪನ್ಸೇಟರಿ ಜಾಬನ್ನು ಕೊಡೋದಕ್ಕೆ ಶಿಫಾರಸನ್ನು ಕೊಡಬೇಕು. ಅದು ಒಂದನೇ ಬೇಡಿಕೆ. ಮತ್ತು ಇಲ್ಲಿ ಏನು ಆ ಒಂದು ಪ್ಯೂರಿಸ್ ಆಗಿ ಒಂದು ಒಂಟಿ ಆನೆ ಇದೆ, ಇದು ಎರಡನೇ. ಮೊನ್ನೆ ಒಬ್ಬರನ್ನ ಎತ್ತಿ ಬಿಸಾಕಿದೆ 1 ತಿಂಗಳ ಹಿಂದೆ. ಆಗಲೂ ಏನು ಕ್ರಮ ಕೈಗೊಂಡಿಲ್ಲ. ತಕ್ಷಣ ಅದನ್ನು ಹಿಡಿಬೇಕು, ಹಿಡಿದು ಟ್ರ್ಯಾಂಕ್ಲೇಟ್ ಮಾಡಿ ಕಳಿಸ್ಬೇಕು. 11 ಆನೆಗಳು ಈ ಮದೆನಾಡು ಚೇರಂಬಾಣೆ ಈ ಭಾಗದಲ್ಲಿ ಸುತ್ತಾಡ್ತಾ ಇದ್ದಾವೆ. ಅದು ಚಂಬು ದಬ್ಬಡ್ಕ, ಅವುಗಳನ್ನು ತಕ್ಷಣ ಓಡಿಸುವಂಥ ಕೆಲಸಕ್ಕೆ ಟಾಸ್ಕ್ ಫೋರ್ಸ್ ಏನಿದೆ ಸ್ಟೇಟ್ ಇದು, ಅದನ್ನು ತಂದು ಕಾರ್ಯಾಚರಣೆಯನ್ನು ತಕ್ಷಣ ಮಾಡಬೇಕು ಅನ್ನುವಂಥದ್ದು. ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಿರುಕುಳ. ಅಲ್ಲೊಬ್ಬರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಇವರ ಕುಟುಂಬದವರೇ
ಹಕ್ಕುಪತ್ರ ಕೊಟ್ಟಿದ್ದಾರೆ, ಹೋಗಿ ಅವರ ಕಾಫಿ ಗಿಡ ಎಲ್ಲ ಕಡ್ದು ಹಾಕಿ. ಅದು ಯಾರು ಅದಕ್ಕೆ ವಿವರವಾದ ತನಿಖೆಯನ್ನು ಮಾಡಿ, ಈ DFO ಯಾಕೆ ಇಷ್ಟು ನೆಗ್ಲಿಜೆಂಟ್ ಮಾಡಿದ್ರು ಅದರ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಬೇಡಿಕೆಯೂ ಇದೆ. ಮತ್ತು ಇಲ್ಲಿ ಹಲವಾರು ಕಡೆ ಗಿರಿಜನರು ವಾಸ ಮಾಡ್ತಾ ಇದ್ದಾರೆ, ರಸ್ತೆಗಳಿದೆ. ಇವತ್ತು ITDP ಇಲಾಖೆ ಅವರಿಗೆ ಆಗಿದೆ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಾ ಇದೆ. ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಹೊಸ ರಸ್ತೆ ಬೇಡ, ಎಕ್ಸಿಸ್ಟಿಂಗ್ ರೋಡ್ ಏನಿದೆ ಅದಕ್ಕೆ ಕಾಂಕ್ರೀಟ್ ಹಾಕಲಿಕ್ಕೆ ಅನುಮತಿ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದೇವೆ. ಎಲ್ಲ ಊರಿನವರು ಸೇರಿ ಒಂದು ವಾರದ ಗಡುವನ್ನು ಕೊಟ್ಟಿದ್ದಾರೆ. ಭಾನುವಾರ ಮೃತ ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿದ ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ವೇಳೆ ಮೃತ ವಿದ್ಯಾರ್ಥಿನಿ ಕುಟುಂಬಸ್ಥರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಸಂಸದರ ಗಮನ ಸೆಳೆದರು. ಈ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್ ತಕ್ಷಣವೇ ಕಾಡಾನೆಗಳನ್ನು ಮರಳಿ ಕಾಡಿಗಟ್ಟುವ ಕಾರ್ಯಾಚರಣೆಯನ್ನು ಮಾಡುವಂತೆ ಸೂಚಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.